ಆಪ್ಷನ್ಸ್ ಎಕ್ಸ್ಪ್ಲೋರ್ಡ್ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ಬಹಳ ದಿನಗಳ ನಂತರ ಈ ಪ್ಲೇಲಿಸ್ಟ್ನಲ್ಲಿ ಭೇಟಿಯಾಗ್ತಾ ಇದ್ದೀವಿ. ಸೆಬಿ ಗೈಡ್ಲೈನ್ಸ್ ಪ್ರಕಾರ 3 months ಓಲ್ಡ್ ಡೇಟಾನ ಮಾತ್ರ ಯಾವುದೇ ಸ್ಟಾಕಲ್ಲಾಗಲಿ ಸೆಕ್ಯೂರಿಟಿನಾಗಲಿ ಮಾತಾಡ್ಬೋದು ಅಂತ ಒಂದು ಉದ್ದೇಶ ಇದೆ. ಆದರೆ ಇವತ್ತು ಸ್ಪೆಸಿಫಿಕ್ ಆಗಿ F&O ರಿಲೇಟೆಡ್ ಆಗಿ ಮಾತಾಡ್ತಾ ಇರೋದ್ರಿಂದ, ಜೊತೆಗೆ ಫೆಬ್ರವರಿ ಮಂತ್ ಆಲ್ರೆಡಿ ಮುಗಿದು ಹೋಗಿರೋದ್ರಿಂದ ಅಲ್ಲಿ ಏನೂ ಕೂಡ ಹೊಸ ಪೊಸಿಷನ್ ತೊಗೊಳಕ್ಕಾಗಲಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲಿ ಅವಕಾಶ ಇಲ್ಲದಲ್ಲೇ ಇರೋದ್ರಿಂದ ಫೆಬ್ರವರಿ ಮಂತನ್ನು ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಸ್ಪೆಷಲಿ ವಾಲಟೈಲ್ ದಿನದಲ್ಲಿ ನಾವು ಯಾವ ರೀತಿಯಾಗಿ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೋಬೋದಾಗಿತ್ತು ಅಂತ. ಯಾರಿಗೂ ಕೂಡ ಬಜೆಟ್ ವೀಕು ಮರೆತು ಹೋಗಿರಲ್ಲ ಅನ್ಕೊತೀನಿ. ಬಜೆಟ್ ವೀಕ್ ದಿನ ತುಂಬ ಒಂದು ವಾಲಟೈಲ್ ಆಗಿತ್ತು ಮಾರ್ಕೆಟು. 3ನೇ ತಾರೀಕು ಫೆಬ್ರವರಿ ನೀವು ಏನು ಚಾರ್ಟಲ್ಲಿ ನೋಡ್ತಾ ಇದ್ದೀರಾ, ಅವತ್ತು ಮಂಗಳವಾರ ಬಜೆಟ್ ಎಕ್ಸ್ಪೈರಿ ಅಂದರೆ ಬಜೆಟ್ ಜಸ್ಟ್ ಆಗಿತ್ತು. ಸಂಡೇ ಕೂಡ ಮಾರ್ಕೆಟ್ ಓಪನ್ ಆಗಿತ್ತು 1ನೇ ತಾರೀಕು. ಸೊ F&O ರಿಲೇಟೆಡ್ ಆಗಿ ಒಂದಿಷ್ಟು STT ಚಾರ್ಜಸ್ಗಳನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ. ಈ ಕಾರಣದಿಂದಾಗಿ ದೊಡ್ಡದಾಗಿ ಒಂದು ಫಾಲ್ ಬರ್ತಾ ಹೋಯಿತು ಸೆಕೆಂಡ್ ಹಾಫಲ್ಲಿ ಮಾರ್ಕೆಟಲ್ಲಿ. ಸೊ 24,810 ಹತ್ರ ಬಂದು ಕ್ಲೋಸಿಂಗ್ ಆಗಿತ್ತು ಬಜೆಟ್ ದಿನ, ನಿಮ್ಗೆ ಗೊತ್ತಿದೆ. ಅದೇ ರೀತಿಯಾಗಿ ಅದಾದಮೇಲೆ ಸೋಮವಾರ ಮಾರ್ಕೆಟ್ ಓಪನ್ ಆಯಿತು, ಅಲ್ಲಿಂದ ಸಣ್ಣ ಬೌನ್ಸ್ ಬ್ಯಾಕ್ ಆಯಿತು. ಮಂಗಳವಾರ ಟ್ರೇಡ್ ಡೀಲ್ ಆಗುತ್ತೆ ಇಂಡಿಯಾ ಮತ್ತು US ಜೊತೆಗೆ 18%ಗೆ ಒಪ್ಕೊಂಡಿದ್ದಾರೆ ಅಂತ ಸುದ್ದಿ ಬಂತು. ಸೊ ಸಿಕ್ಕಾಪಟ್ಟೆ ಮೇಲ್ಗಡೆ ಓಪನ್ ಆಗ್ತಾ ಹೋಯಿತು. 1,000 ಪಾಯಿಂಟ್ಗಳಿಗಿಂತಲೂ ಜಾಸ್ತಿ ಮೇಲ್ಗಡೆ ಓಪನ್ ಆಯಿತು. ಇಂಥ ದಿನಗಳು ಆಪ್ಷನ್ ಸೆಲ್ಲರ್ಸ್ಗೆ ಒಂದು ನೈಟ್ ಮೇರ್ ದಿನಗಳಾಗಿರುತ್ತಲ್ವ, ಒಂದು ದುಸ್ವಪ್ನ ಥರ ಕಾಣ್ತಾ ಇರುತ್ತೆ. ಸೊ ಹಾಗಿದ್ದರೆ ಅವತ್ತು ಯಾರಾದರೂ ಒಂದು ಪೊಸಿಷನ್ನ ತೊಗೊಂಡಿದ್ರು ಅಂತಂದರೆ ಯಾವ್ಯಾವ ಆಪ್ಷನ್ಸ್ಗಳಿತ್ತು, ಏನು ರೀತಿ ಮಾಡ್ಬೋದಾಗಿತ್ತು ಅಂತ ತಿಳಿಸುವಂಥ ಪ್ರಯತ್ನ. ಎಗೇನ್ ಆಪ್ಷನ್ಸಲ್ಲಿ ಇಂಥದ್ದೇ ಮಾರ್ಗ ಅಂತ ಇರೋದಿಲ್ಲ. ಆಪ್ಷನ್ಸ್ ಹೆಸರೇ ಹೇಳಿದಾಗೆ ಆಯ್ಕೆಗಳು ಅಲ್ವಾ, ಬೇರೆ ಬೇರೆ ಆಯ್ಕೆಗಳಿರುತ್ತೆ. ನಮ್ಮ ರಿಸ್ಕ್ ತಕ್ಕ ಹಾಗೆ, ನಮ್ಮ ಒಂದು ಕ್ಯಾಪಿಟಲ್ ತಕ್ಕ ಹಾಗೆ ನಾವು ಅಡ್ಜಸ್ಟ್ಮೆಂಟ್ಗಳು ಮಾಡುವಂಥ ಅವಕಾಶ ಇರುತ್ತೆ. ಹಾಗಾಗಿ ಕೆಲವೊಂದನ್ನು ಮಾತ್ರ ತೋರಿಸ್ತೀನಿ. ಇದೇ ಮಾರ್ಗ ಇಷ್ಟೇ ಮಾರ್ಗ ಆಯಿತು ಅನ್ನೋದು ಯಾವತ್ತೂ ಕೂಡ ಇರೋದಿಲ್ಲ ಆಪ್ಷನ್ಸಲ್ಲಿ. ಸೊ ಇವಾಗ ಉದಾಹರಣೆಗೆ ಯಾರೋ ಒಬ್ಬರು ಅಗ್ರೆಸಿವ್ ಅಂತಲೇ ಅಂದ್ಕೊಳ್ಳೋಣ, ಅವರು ನೇಕೆಡ್ ಸೆಲ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ, 25,500 ಸಿನ ಸೆಲ್ ಮಾಡಿಬಿಟ್ಟಿದ್ದಾರೆ ಬಜೆಟ್ ದಿನ ನೋಡಿದ್ಮೇಲೆ. ಸಾಮಾನ್ಯವಾಗಿ ನಾವು ಏನು ಮಾತಾಡ್ಕೊತ ಹೋಗ್ತೀವಿ, ಇವೆಂಟ್ ಇದೆ ಯಾವುದಾದ್ರು ಅಂತಂದರೆ ಅವತ್ತು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಟ್ರೇಡನ್ನು, ಯಾಕಂದರೆ ತುಂಬ ವಾಲಟೈಲ್ ಆಗಿರುತ್ತೆ. ಇವ್ರು ಏನು ಮಾಡಿದ್ದಾರೆ, ಇವೆಂಟ್ ಮುಗಿತಾ ಬಂದಿದೆ, ಮಧ್ಯಾಹ್ನ 1-2 ಗಂಟೆ ಆಗಿದೆ. ಸೊ ಎಲ್ಲ ಒಂದು ನ್ಯೂಸ್ಗಳು ಏನೇನು ಬರ್ತಾಯಿತ್ತು, STT ಅದೆಲ್ಲ ಬಂತು, FIIಗಳು ಕೂಡ ಬಂದಾಗಿದ್ದಾರೆ. ಆಗ ಅವರು ಎಕ್ಸಿಕ್ಯೂಟ್ನ ಮಾಡಿದ್ದಾರೆ ಅಂದ್ಕೊಳ್ಳೋಣ. ಆಗ 25,500 ಡೀಪ್ OTM. ಸೊ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಾದ್ರೆ OTM ಇದ್ದಷ್ಟು ಕೂಡ ಸೇಫ್ ಇರ್ತೀವಿ. ಸೊ ಡೀಪ್ OTM ಅಲ್ಲಿ ಅವರು 25,500 ಸಿನ ಸೆಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ 25,500 ಅಂದರೆ ಸರಿ ಸುಮಾರು ಈ ಝೋನಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಇಲ್ಲಿ ಕ್ಲೋಸಿಂಗ್ ಆಗಿದೆ ಅವತ್ತು, ಈ ಪಾಯಿಂಟಲ್ಲಿ ಅವರು ಪೊಸಿಷನ್ನ ತೊಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ, ನೇಕೆಡ್ ಪೊಸಿಷನ್ ಅಂತಲೇ ಅಂದ್ಕೊಳ್ಳೋಣ. ಸೊ ಈಗ ಏನೇನು ಆಯ್ಕೆ ಆಗ್ತಾ ಇತ್ತು, ಈಗ ಮಾರನೇ ದಿನ ವಾಪಸ್ಸು ಸೋಮವಾರ ದಿನ ಓಪನ್ ಆಯಿತು ಮಾರ್ಕೆಟು, 25,000 ದಾಟಿ ಮೇಲ್ಗಡೆ ಬರ್ತಾ ಹೋಯಿತು. ಸೊ ಇಲ್ಲಿ 3 ಥರದಲ್ಲಿ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡೋದು ಯಾವ ರೀತಿಯಾಗಿ ಮಾಡ್ಬೋದಿತ್ತು, ಯಾಕೆಂದರೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ನೋಡಿ. ಆ್ಯಕ್ಚುಲಿ ರಿಸ್ಕ್ ಫ್ಯಾಕ್ಟರ್ ಇದ್ದಿದ್ದು ಈ ಸಲ ಬಜೆಟ್ ದಿನ. ಸೊ 25,500 ಇದ್ದವರು ಇಷ್ಟೊಂದು ಸಣ್ಣ ಬೌನ್ಸ್ ಬ್ಯಾಕ್ ಬಂದರೂ ಕೂಡ ಸ್ಟಿಲ್ ಈ ವಿತಿನ್ ದ ರೇಂಜಲ್ಲೇ ಇದೆ. ಟೆಕ್ನಿಕಲ್ ಬೌಂಡ್ರಿ ಇದು 25,400 ರೆಸಿಸ್ಟೆನ್ಸು ಇಲ್ಲಿಂದ ಬಿದ್ದಿರೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೇನೇ ಉಳಿಸ್ಕೊಳ್ಬೋದಾಯಿತು. ಬಟ್ ಸರ್ಪ್ರೈಸ್ ಯಾವ್ದು ಬಂದಿದ್ದು, ಬಜೆಟ್ ದಿನ ಬಂದಿದ್ದಂಥದ್ದು ಸರ್ಪ್ರೈಸು. ಸೊ ಮಾತಾಡ್ತಾ ಹೋಗ್ತೀನಿ. ಸೊ ನೋಡಿ 25,500 ಉದಾಹರಣೆಗೆ ಇಲ್ಲಿ T+2 ಡೇಸ್ ದಿನ ಏನಿತ್ತು ನಮಗೆ ಎಕ್ಸ್ಪೈರಿ ಇರ್ತಾ ಹೋಯಿತು. ಅಂದರೆ ಬಜೆಟ್ ಆಗಿ 2 ದಿನ ಆದಮೇಲೆ ಎಕ್ಸ್ಪೈರಿ ಇರ್ತಾ ಹೋಯಿತು. ಸಾಮಾನ್ಯವಾಗಿ ಈ ಥರ ಪೊಸಿಷನ್ ಇದ್ದಾಗ ನೋಡಿ ಎಲ್ಲ ಸಿನಾರಿಯೋನು ಕವರ್ ಮಾಡೋದು ಕಷ್ಟ. ಬಟ್ ಇಲ್ಲಿ ತೋರ್ಸಕ್ಕೆ ಹೋಗ್ತಾ ಇರೋಂಥದ್ದು ಅವತ್ತಿನ ಸ್ಪೆಸಿಫಿಕ್ ಆಗಿ ಒಂದು ಉದಾಹರಣೆ ಈಸಿಲಿ ಕೋರಿಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಜೊತೆಗೆ ಈ ಥರ ಒಂದು ಪೊಸಿಷನ್ ಇಟ್ಕೊಂಡಿದ್ರೆ ಯಾವ ರೀತಿಯಾಗಿ ನಾವು ಚೇಂಜಸ್ ಮಾಡ್ಬೋದಾಗಿತ್ತು ಅಂತ ನೋಡಿ. ಫೈರ್ ಫೈಟಿಂಗ್ ಅಂತ ನಾವು ಬಂದಾಗ ಒಂದು ಸ್ವಲ್ಪ ಹೈ ರಿಸ್ಕ್ ಕೂಡ ಇರುತ್ತೆ. ಸೊ ಏನು ಮಾಡ್ತಾ ಹೋಗ್ಬೋದಿತ್ತು ಅಂತಂದರೆ, ಉದಾಹರಣೆಗೆ 25,500 ಇದೆ. ಇನ್ ಕೇಸ್ ನಾನು ಹೇಳ್ತಾ ಇರೋಂಥದ್ದು ಮಾರ್ಕೆಟ್ ಮಾರನೇ ದಿನವೇ ನಮಗೆ 25,300, 400 ತನಕ ಬೌನ್ಸ್ ಬ್ಯಾಕ್ ಆಗೋಗ್ಬಿಡ್ತು ಅನ್ಕೋಣ. ಅಂದರೆ ನಾವು ಯಾವ ಪೊಸಿಷನ್ನ ಸೆಲ್ ಮಾಡಿದ್ವೋ ಆ ಸ್ಟ್ರೈಕ್ ಹತ್ತತ್ರ ಮಾರ್ಕೆಟ್ ಬಂದುಬಿಟ್ಟಿದೆ ಅನ್ನೋದಾದರೆ ಆಗ ಬೆಸ್ಟ್ ಆಪ್ಷನ್ ಏನಾಗಿರ್ತಿತ್ತು ಅಂತಂದರೆ, ಆ ಲಾಸನ್ನು ಬುಕ್ ಮಾಡಿಕೊಂಡು ಅದರ ಮುಂದಿನ ವಾರದಕ್ಕೆ ಇನ್ನೂ ಒಂದು 500 ಪಾಯಿಂಟ್ಗಳನ್ನು ನೀವು ಶಿಫ್ಟ್ ಮಾಡ್ಕೋಬೋದಾಗಿತ್ತು. ಹೇಗೆ ಇದು ಯಾವಾಗ ವರ್ಕೌಟ್ ಆಗುತ್ತೆ, ಸೊ ಮಾರ್ಕೆಟು ಒಂದು ತುಂಬ ನೀವು ಬುಲ್ಲಿಶ್ ಆಗಿ ಕನ್ವರ್ಟ್ ಆಗಿದೆ ಅಂತ ನೀವು ಅಂದ್ಕೊಂಡಿಲ್ಲ. ಆದರೆ ಸದ್ಯಕ್ಕೆ ನಿಮ್ಮ ಹತ್ತಿರ ಸ್ಟ್ರೈಕಿಗೆ ಬಂದಿರೋದ್ರಿಂದ ಇನ್ನೂ ಎಕ್ಸ್ಪೈರಿ ನಾಳೆನೋ ನಾಡಿದ್ದು ಎಕ್ಸ್ಪೈರಿ ಇದೆ ಅಂತಂದಾಗ ನೀವು ರಿಸ್ಕ್ ತೊಗೊಬಾರ್ದು ಅಂತಂದರೆ ಏನು ಮಾಡ್ಬೋದು, ಸೊ ಅದನ್ನ ಲಾಸ್ನ ಬುಕ್ ಮಾಡ್ಕೊಂಬಿಟ್ಟು ಒಂದು ವೀಕ್ ಮುಂದಕ್ಕೆ ಶಿಫ್ಟ್ ಆಗಿ ಇನ್ನೂ ಒಂದು ಹೈಯರ್ ಸ್ಟ್ರೈಕನ್ನು ಸೆಲ್ ಮಾಡ್ತಾ ಹೋಗ್ಬೋದು. ಇದರಿಂದ ಏನಾಗ್ತಾ ಹೋಗುತ್ತೆ, ಮಾರ್ಜಿನ್ ಸೇಮ್ ಆಗೇ ಉಳಿಯುತ್ತಲ್ವಾ. ಸೊ ಇಲ್ಲೇನು ನೀವು ಸೆಲ್ ಮಾಡಿರ್ತೀರೋ ಅದನ್ನ ವಾಪಸ್ ನೀವು ಬೈ ಮಾಡ್ತೀರಾ. ಸೊ ನಿಮಗೆ ಮಾರ್ಜಿನ್ ರಿಲೀಸ್ ಆಗುತ್ತೆ. ಸೊ ಆ ದುಡ್ಡಲ್ಲಿ ನೀವು ಇನ್ನು ಹೈ ಸ್ಟ್ರೈಕಿಂದು ನಿಮಗೆ ಟೈಮು ತೊಗೊಂಡು ಮುಂದಕ್ಕೆ ಹೋಗ್ತೀರಾ. ಸೊ ಇದು ಒಂದು. ಇಲ್ಲ ಅಂದರೆ ಏನು ಮಾಡ್ಬೋದಾಗಿತ್ತು, 25,500 ಹಾಗೆ ಇರೋದನ್ನು ಇದನ್ನ ಬೇರ್ ಕಾಲ್ ಸ್ಪ್ರೆಡ್ ಆಗಿ ಮಾಡ್ಬೋದಿತ್ತು. ನೋಡಿ, ಇದು ಹೊಸದಾಗಿ ಯಾರು ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಕ್ಷಮಿಸಿ. ನಾನು ಇನ್ನೂ ಆಪ್ಷನ್ ಗ್ರೀಕ್ಸ್ನ ಕವರ್ ಮಾಡಬೇಕು, ಇನ್ನೂ ಸಾಕಷ್ಟು ವಿಚಾರಗಳನ್ನು ಕವರ್ ಮಾಡಿದ್ದೆ. ಇದನ್ನ F&O ಬೇಸಿಕ್ಸ್ ಹೊಸಬರಿಗಾಗಿ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದೆ, ಅದರಲ್ಲಿ ಕವರ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಒಂದೊಂದನ್ನೇ ಇನ್ನು ಮುಂದೆ ಕವರ್ ಮಾಡ್ತಾ ಹೋಗೋಣ. ಬೇರ್ ಕಾಲ್ ಸ್ಪ್ರೆಡ್ ಅಂದ್ರೇನು, ಇಲ್ಲಿ ನೇಕೆಡ್ ಆಗಿದ್ರಿ. ಸೊ 25,500 ಸಿ. ಸೊ ಇಲ್ಲಿ ಅನ್ಲಿಮಿಟೆಡ್ ರಿಸ್ಕ್ ಇದೆ, ವಾಪಸ್ ಏನಾದ್ರು ಮಾರ್ಕೆಟ್ ಮೇಲೆ ಹೋಯಿತು ಅಂತಂದರೆ. ಸೊ ಬೇರ್ ಕಾಲ್ ಸ್ಪ್ರೆಡ್ ಅಂದರೆ ಏನು ಮಾಡ್ತಾ ಹೋಗ್ತೀವಿ, ಇದಕ್ಕೆ ಒಂದು
ಕಾಲನ್ನು ನೀವು ಬೈ ಮಾಡ್ತೀರಿ, ಅಂದರೆ ಇದ್ರ ಮೇಲ್ಗಡೆ ಸ್ಟ್ರೈಕ್ ಇದೆ. ಈಗ 25,700 ನೀವೇನು ಮಾಡ್ತಾ ಹೋಗ್ಬೋದು, ಒಂದು ಸಿನ ಬೈ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ಆಗೇನಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ಇದು ಒಂದು ಬೇರ್ ಕಾಲ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಬೇರ್ ಕಾಲ್ ಸ್ಪ್ರೆಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಕೂಡ ಪೊಸಿಷನ್ನ ಚೇಂಜ್ ಮಾಡ್ಕೋಬೋದಾಗಿತ್ತು ಇದಕ್ಕೆ. ಸೊ ಆಲ್ಮೋಸ್ಟ್ ನಿಮಗೆ 25,700 ಸಿನ ನೀವು ಬೈ ಮಾಡಿದ್ರಿ ಅಂತಲೇ ನಿಮ್ಮ ಒಂದು ಮಾರ್ಜಿನ್ ಕೂಡ ಸ್ವಲ್ಪ ಕಮ್ಮಿನೇ ಆಗ್ತಾ ಹೋಗುತ್ತೆ. ಇದು ಒಂದು ದಾರಿ ಇರ್ತಿದ್ದಂಥದ್ದು. ಅವತ್ತೇನಾಗಿದೆ ಅನ್ನೋದು ಮತ್ತೆ ಬರ್ತಾ ಹೋಗೋಣ ಅದಕ್ಕೆ. ಅದೇ ರೀತಿಯಾಗಿ ನೀವು ಡೆಲ್ಟಾ ನ್ಯೂಟ್ರಲ್ ಮಾಡ್ಬೋದಾಗಿತ್ತು ಅಂತಂದರೆ ಏನು ಮಾಡ್ಬೋದಾಗಿತ್ತು, ನೀವೊಂದು ರೇಂಜನ್ನು ಡಿಫೈನ್ ಮಾಡ್ಕೋಬೋದಾಗಿತ್ತು. ಈಗ ನೇಕೆಡ್ ಆಗಿ ಅನ್ಲಿಮಿಟೆಡ್ ಆಗಿದ್ದನ್ನು ಒಂದು ರೇಂಜ್ ಡಿಫೈನ್ ಮಾಡೋದು ಅಂದ್ರೆ ಏನು, ನಿಮಗೆ ಇದು ನಿಜವಾಗ್ಲೂ ಇದೊಂದು ಸ್ವಲ್ಪ ಬುಲಿಶ್ ಆಗಿದೆ, ಒಂದು ರೇಂಜ್ ಬೌಂಡ್ ಆಗಿ ಎಕ್ಸ್ಪೈರಿ ಮುಗಿಯುವಂಥ ಸಾಧ್ಯತೆ ಇದೆ. 25,000ಕ್ಕಿಂತ ಮೇಲ್ಗಡೆ ಆ ರೌಂಡ್ ಲೆವೆಲಿಂದ ವಾಪಸ್ ಮಾರ್ಕೆಟ್ ಬೌನ್ಸ್ ಆಗಿದೆ ಅಂತ ನಿಮಗೆ ಅನಿಸಿದೆ ಅಂತ ಆದರೆ ನೀವು 25,000 ಏನು ಮಾಡ್ಬೋದಾಗಿತ್ತು, 25,000 ಪಿನ ನೀವು ಸೆಲ್ ಮಾಡ್ಬೋದಾಗಿತ್ತು. ಅವಾಗ ಏನಾಗ್ತಾ ಹೋಗ್ತಾ ಇತ್ತು, 25,000 ಪಿನ ಸೆಲ್ ಮಾಡಿದ್ರಾ, 25,000 ಸಿನ ಸೆಲ್ ಮಾಡಿದ್ರಾ, ಆಸ್ ಲಾಂಗ್ ಎಸ್ ಅದ್ರ ಒಳಗಡೆ ಮುಗಿಯುತ್ತೆ ಅನ್ನೋ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತಂದರೆ ಅವಾಗ ಏನಾಗ್ತಾ ಇತ್ತು, ನಿಮಗೆ ಅಡ್ಜಸ್ಟ್ ಆಗ್ತಾ ಇತ್ತು, ಏನೋ ಡೆಲ್ಟಾ ನ್ಯೂಟ್ರಲ್ ಆಗಿರ್ತಾ ಇತ್ತು. ಸೊ ಇದು ಒಂದಿತ್ತು. ಇನ್ನು ಕೆಲವರು ಇನ್ವರ್ಟೆಡ್ ಸ್ಟ್ರ್ಯಾಂಗಲ್ ಕೂಡ ಮಾಡ್ತಾ ಹೋಗ್ತಾರೆ. ಇದೇನಾದರೂ ಅಕಸ್ಮಾತ್ ಅಗ್ರೆಸಿವ್ ಆಗಿ 25,500 ದಾಟಿ ತುಂಬ ಮೇಲ್ಗಡೆ ಹೋಗೋಕ್ಕೆ ಶುರುವಾಯಿತು ಅಂತಂದರೆ ಆಗ ಏನು ಪೊಸಿಷನ್ ಚೇಂಜ್ ಮಾಡ್ತಾ ಹೋಗ್ತಾರೆ ಅಂದರೆ, ನೀವು ಏನು ಸೆಲ್ ಮಾಡಿದ್ರಲ್ಲ ಅದಕ್ಕಿಂತನೂ ಮೇಲ್ಗಡೆದು ನೀವೇನು ಮಾಡ್ಬೋದು, ಪುಟ್ಟನ್ನು ನೀವು ಸೆಲ್ ಮಾಡ್ತಾ ಹೋಗ್ಬೋದು. ಅಂದರೆ 25,500 ಆಲ್ರೆಡಿ ಸೋಲ್ಡ್ ಮಾಡಿಬಿಟ್ಟಿದ್ದೀರಾ, ಅದ್ರ ಮೇಲ್ಗಡೆ 25,700 ಏನು ಮಾಡೋದು, 25,700 750 ಪಿನ ಸೆಲ್ ಮಾಡ್ತಾರೆ. ನೋಡಿ ಇದು ಯಾವಾಗ ವರ್ಕೌಟ್ ಆಗುತ್ತೆ, ಮಾರ್ಕೆಟು ಸಿಕ್ಕಾಪಟ್ಟೆ ಜೋರಾಗಿ ನಿಮ್ಮ ಮೇಲ್ಗಡೆ ಹೋಗುತ್ತೆ, ಫುಲ್ ಚೇಂಜ್ ಆಗಿದೆ ಅಂತ ನಿಮಗೆ ಮಾರ್ಕೆಟ್ ಒಂದು ಅವಕಾಶ ಕೊಟ್ಟಿತ್ತು ಅಂದರೆ, ಆದರೆ ಈ ಥರ ಅವಕಾಶ ಕೊಡ್ತಾ ಇಲ್ಲ. ಸೊ ನಿಮಗೆ ಓವರ್ ನೈಟಲ್ಲಿ ನಿಮಗೆ ಅಷ್ಟೊಂದು ದೊಡ್ಡದಾಗಿ ಗ್ಯಾಪ್ ಬಂತು. ಬಟ್ ಒಂದು ಸಸ್ಟೇನ್ ಆಗಿ ಒಂದೇ ದಿನ ಇಲ್ಲಿ ಫುಲ್ ರಿವರ್ಸಲ್ ಬಂದಿತ್ತು ಅಂತ ಅನ್ಕೊಂಡು, ವಿ ಶೇಪ್ ರಿಕವರಿ ಬಂದಿತ್ತು ಅಂದರೆ ಓಕೆ, ನಿಮಗೆ ಟ್ರೇಡ್ ಡ್ಯೂಲ್ ಬಂದಿದೆ, ಇದು ಸಾಕಷ್ಟು ವೇಗವಾಗಿ ಮೇಲ್ಗಡೆ ಹೋಗುತ್ತೆ ಅಂತ ನಿಮ್ಗೆ ಅನಿಸಿತ್ತು ಅಂತಂದರೆ ಆಗ ಈ ರೀತಿಯಾಗಿ ಕೂಡ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ಬೋದಾಗಿತ್ತು. ಇನ್ನೊಂದು ರೇಷಿಯೋ ಅಡ್ಜಸ್ಟ್ಮೆಂಟ್ ಅಂತಲೂ ಕೂಡ ಬರ್ತಾ ಹೋಗುತ್ತೆ. ಇದೇನಾಗ್ತಾ ಹೋಗುತ್ತೆ ಅಂತಂದರೆ, ನಿಮಗೆ ಇವಾಗ ಎಗೇನ್ ನೀವು ತೊಗೊಂಡಿದ್ದೀರಾ, ಅದರಿಂದ ನಿಮಗೆ ಇವಾಗ ಕಂಪ್ಲೀಟಾಗಿ ಬುಲ್ಲಿಶ್ ಆಗಿದೆ ಅಂತ ನೀವು ಅನ್ಕೊಂಡ್ರಿ ಅಂತಂದರೆ ನೀವೇನು ಮಾಡ್ಬೋದು, ಸೊ 25,500 ನೀವು ಏನು ಸೆಲ್ ಮಾಡಿರ್ತೀರೋ ಅದರ ಡಬಲ್, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಲಾಟನ್ನು ನೀವು ಸೆಲ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ, ಇದರ ಡಬಲ್ ಲಾಟ್ ಎಗೇನ್ ಇದು ಯಾವಾಗ ವರ್ಕೌಟ್ ಆಗುತ್ತೆ, ನೀವು ಕಂಪ್ಲೀಟಾಗಿ ಬುಲಿಶ್ ಆಗಿದೆ. ನೋಡಿ ಈಗ 4 ಥರ ನಾವು ಮಾತಾಡ್ತಾ ಹೋದ್ವಿ. ಒಂದು ನಿಮಗೆ ಫಸ್ಟ್ ಏನಂತ ಹೇಳಿದೆ, ಸೊ ನೀವು ನೇಕೆಡ್ ಇರೋದನ್ನ ನೀವೇನು ಮಾಡ್ಬೋದು, ಬೇರ್ ಕಾಲ್ ಸ್ಪ್ರೆಡ್ ಆಗಿ ನೀವು ಕನ್ವರ್ಟ್ ಮಾಡ್ಕೊತ ಹೋಗ್ಬೋದು. ನಿಮಗೆ ಇದು ಟೆಂಪ್ರರಿ ಅಂತ ಅನ್ಸೋದಾದರೆ ಆ ಪೊಸಿಷನ್ ಉಳಿಸ್ಕೊಳೋದಕ್ಕೆ. ಅದೇ ರೀತಿಯಾಗಿ ನೀವೇನು ಮಾಡ್ತಾ ಹೋಗ್ಬೋದು, ರೇಂಜ್ ಬೌಂಡನ್ನು ಡಿಫೈನ್ ಮಾಡ್ಕೊತ ಹೋಗ್ಬೋದು, ಕೆಳಗಡೆದು ಒಂದು ಪುಟ್ಟನ್ನು ಸೆಲ್ ಮಾಡ್ತಾ ಹೋದ್ರೆ ಇದೆರಡು. ಆದರೆ ನೀವು ಕಂಪ್ಲೀಟಾಗಿ ನಿಮಗೆ ಬುಲ್ಲಿಶ್ ಆಗಿದೆ, ಮಾರ್ಕೆಟು ವ್ಯೂನೇ ಚೇಂಜ್ ಆಗಿದೆ ಅಂತ ಅನಿಸ್ತು ಅಂದರೆ ನೀವೇನು ಮಾಡ್ಬೋದು, ಒಂದು ಹೈಯರ್ ಸ್ಟ್ರೈಕಿಂದು ಪಿನ ಸೆಲ್ ಮಾಡ್ತಾ ಹೋಗ್ಬೋದು. ಈಗ ಆಲ್ರೆಡಿ ನೀವು ಸಿ ಸೆಲ್ ಮಾಡಿದ್ದೀರಾ ಅಂತ ಹೇಳಿದಿರಾ, ಆದರೆ ಅದಕ್ಕಿಂತ ಮೇಲ್ಗಡೆದು ಪಿನ ಸೆಲ್ ಮಾಡ್ತಾ ಹೋಗ್ಬೋದಾಗಿತ್ತು. ಅಥವಾ ನೀವು 25,500 ಏನು ಎಷ್ಟು ಸಿ ಲಾಟನ್ನು ಸೆಲ್ ಮಾಡಿರ್ತಾರೋ ಅದರ ಡಬಲ್ ಲಾಟು ಅದಕ್ಕಿಂತ ಹೈಯರ್ ಸ್ಟ್ರೈಕಿಂದು ಬೈ ಮಾಡ್ಬೋದಾಗಿತ್ತು. ಹಾಗೇನು ಮಾಡ್ಬೋದಾಗಿತ್ತು, 25,600 ನಾವು ಬೈ ಮಾಡ್ಬೋದಾಗಿತ್ತು. ಈ ರೀತಿಯಾಗಿ ಪೊಸಿಷನ್ಗಳನ್ನು ಚೇಂಜ್ ಮಾಡ್ಬೋದಾಗಿತ್ತು. ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಂದರೆ ನಿಧಾನಕ್ಕೆ ನೋಡಿ, ಸಾಕಷ್ಟು ವಿಚಾರ ಇದೆ ಕವರ್ ಮಾಡೋದಕ್ಕೆ, ಹಾಗಾಗಿ ಬೇಗ ಬೇಗ ಹೇಳ್ತಾ ಇದ್ದೀನಿ. ಇದು ಸರಿ ಅನಿಸ್ತಾ ಇಲ್ಲ ಅಂತಂದರೆ ಬೇರೆ ಥರನೂ ಬೇಕಾದ್ರೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಹೋಗೋಣ. ಈಗ ವಾಪಸ್ ಈ ಚಾರ್ಟನ್ನು ನಾನು ತೊಗೊಂಡ್ಬರ್ತಾ ಇದ್ದೀನಿ. ಸೊ ಉದಾಹರಣೆಗೆ ನೀವು ನೇಕೆಡ್ ತೊಗೊಳೋದಿಲ್ಲ, ನಿಮ್ಗೆ ಅನಿಸಿರ್ಬೋದು ಆಯಿತು ಐ ವಿ ಅನ್ನೋದು ಏನಾಗಿರುತ್ತೆ, ಸಾಮಾನ್ಯ ಇವೆಂಟ್ ಇದೆ ಅಂತಂದಾಗ ಐ ವಿ ವಾಲಟಿಲಿಟಿ ಜಾಸ್ತಿ ಆಗಿರುತ್ತೆ. ಸೊ ಇವೆಂಟ್ ಮುಗಿತಾ ಬಂದಿದೆ, ಐ ವಿನೂ ಕಮ್ಮಿ ಆಗಿದೆ ಅಂತ ಅನಿಸಿದ್ರು ಕೂಡ ನೀವು ನೇಕೆಡ್ ಪೊಸಿಷನ್ನ ನೀವು ತೊಗೊಂಡಿರೋದಿಲ್ಲ ಅಂತ ಅನ್ಕೊಳ್ಳೋಣ. ನೀವೇನು ಮಾಡಿರ್ತೀರಾ, ನೀವು ಬೇರ್ ಕಾಲ್ ಸ್ಪ್ರೆಡನ್ನು ಎಕ್ಸಿಕ್ಯೂಟ್ ಮಾಡಿರ್ತೀರ. ಸಾಮಾನ್ಯವಾಗಿ ಇಂಥ ಇವೆಂಟ್ಗಳಾದಾಗ ಸೊ ಬೇರ್ ಕಾಲ್ ಸ್ಪ್ರೆಡ್ ಅನ್ನೋದು ಒಂದು ಸ್ವಲ್ಪ ಈಸಿ ಸ್ಟ್ರಾಟಜಿ ಅಂತ ಕರಿತಾ ಹೋಗ್ತಾರೆ, ಅಥವಾ ಒಂದು ನೋ ಬ್ರೇನರ್ ಅಂತಲೇ ಹೇಳ್ತಾ ಹೋಗ್ಬೋದು. ಯಾಕಂದರೆ ಸೇಫ್ ಇರುತ್ತೆ, ಅಂತ ಒಂದು ರಿಸ್ಕ್ ಇರೋದಿಲ್ಲ ಅನ್ನೋ ಕಾರಣದಿಂದಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಸೊ ನೀವು ಉದಾಹರಣೆಗೆ ಅದೇ ರೀತಿಯೇ ನೀವು ಮಾಡಿದ್ರಿ ಅಂತ ಅನ್ಕೊಳ್ಳೋಣ, ಬೇರ್ ಕಾಲ್ ಸ್ಪ್ರೆಡನ್ನೇ ಮಾಡಿದ್ರಿ ಅಂದರೆ ನಾನು ಅವಾಗಲೇ ಹೇಳಿದ್ನೋ ಅದೇ ಥರ 25,500 ಸಿನ ಸೆಲ್ ಮಾಡಿದಿರಾ, ಅದೇ ರೀತಿಯಾಗಿ 25,700 ಸಿನ ಬೈ ಕೂಡ ಮಾಡಿದಿರಾ, ಒಂದು ಬೇರ್ ಕಾಲ್ ಸ್ಪ್ರೆಡನ್ನು ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿಟ್ಟಿದ್ರಿ. ಸೊ ನಿಮಗೇನಾಯಿತು, ಮಾರನೇ ದಿನ ಸ್ಟಿಲ್ ನೀವು ಪಾಸಿಟಿವ್ ಆಗೇ ಇರ್ತೀರಾ ದಿನ ಮುಗಿಯೋಷ್ಟೊತ್ತಿಗೆ, ಯಾಕಂದರೆ ಇನ್ನೂ ಮೇಲ್ಗಡೆ ಇದೆ. ಆದರೆ ಅದ್ರ ಮಾರನೇ ದಿನ ನಿಮಗೆ ಹಾಗೆ ಬಿಟ್ಟಿದ್ರಿ ಅಂದರೆ ಪೊಸಿಷನ್ನು ಫುಲ್ಲು ಲಾಸ್ ಆಗಿ ಹೋಗಿರ್ತಾ ಇತ್ತು. ಸೊ ಹಾಗಾಗಿ ಏನು ಮಾಡ್ತಾ ಹೋಗ್ಬೋದಾಗಿತ್ತು, ಇಲ್ಲೂ ಕೂಡ ನಮಗೆ ಒಂದು ಅವಕಾಶ ಇದ್ದಿದ್ದೇನು ಅಂತಂದರೆ ಐರನ್ ಕಾಂಡರ್ ಆಗಿ ಕನ್ವರ್ಟ್ ಮಾಡ್ಬೋದಾಗಿತ್ತು. ಯಾಕೆಂದರೆ ಆಲ್ರೆಡಿ ನಿಮ್ಮದು ಒಂದು ಸೈಡ್ ಲೆಗ್ ಇದೆ, ಸಿ ಸೈಡ್ದು ನೀವು ಒಂದು ಲೆಗ್ನ ಸೆಲ್ ಕೂಡ ಮಾಡಿದ್ರಿ, ಇದನ್ನ ಸೆಲ್ ಕೂಡ ಮಾಡಿದ್ರಾ, ಒಂದು ಬೈ ಕೂಡ ಮಾಡಿದ್ರಾ. ಸೊ ಅದೇ ರೀತಿಯಾಗಿ ನೀವು ಪಿ ಸೈಡು ಕೂಡ ಉದಾಹರಣೆಗೆ 25,000 ಪಿನ ನೀವೇನಾದರೂ ಸೆಲ್ ಮಾಡಿಬಿಟ್ಟು ಅದಕ್ಕಿಂತ ಕೆಳಗಡೆ ಅಂದರೆ 24,800 ಇದನ್ನು ಏನಾದರೂ ನೀವು ಪಿನ ಬೈ ಮಾಡಿದ್ರಿ ಅಂತಂದರೆ ಇದು ಏನಾಗಿ ಕನ್ವರ್ಟ್ ಆಗ್ತಿತ್ತು, ಇವಾಗ ಇದು ಐರನ್ ಕಾಂಡರ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಇದು ಒಂದು ಕೂಡ ನಮಗೆ ಒಂದು ಅವಕಾಶ ಇರ್ತಾ ಇತ್ತು. ಮಾರ್ಜಿನ್ ರಿಕ್ವೈರ್ಮೆಂಟು ಜಾಸ್ತಿ ಬೇಕಾಗೋದಿಲ್ಲ, ಯಾಕಂದರೆ ವಿತ್ ಹೆಡ್ಸ್ ತೊಗೊತಾ ಇದ್ದೀವಿ. ಸೊ ಸ್ವಲ್ಪ ಜಾಸ್ತಿ ಈ ಕಡೆ ಒಂದು ಪಿ ಸೆಲ್ ಮಾಡೋದಕ್ಕೆ ಬೇಕಾಗ್ತಿತ್ತು, ಬಿಟ್ಟರೆ ಜಾಸ್ತಿ ಬೇಕಾಗ್ತಿರಲಿಲ್ಲ. ಜೊತೆಗೆ
ನಿಮಗೆ ರಿಸ್ಕು ಕೂಡ ಎರಡು ಕಡೆ ಲಿಮಿಟೆಡ್ ಆಗ್ತಾ ಹೋಗುತ್ತೆ, ಒಂದು ರೇಂಜ್ ಡಿಫೈನ್ ಆಗಿರೋದ್ರಿಂದ. ಸೊ ಜಾಸ್ತಿ ಪ್ರೀಮಿಯಂ ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಇನ್ನೊಂದು ಸೈಡು ನೀವು ಪಿನ ನೀವು ಸೆಲ್ ಮಾಡ್ತಾ ಇರೋದ್ರಿಂದ. ಸೊ ಇದು ನಿಮಗೆ ಒಂದು ಡೆಲ್ಟಾ ನ್ಯೂಟ್ರಲ್ ಸ್ಟ್ರಾಟಜಿನೇ ಅಂತ ಬರ್ತಾ ಹೋಗುತ್ತೆ, ಒಂದು ಮೀಡಿಯಂ ಕಡೆಗೆ ಕವರ್ ಆಗ್ತಾ ಹೋಗುತ್ತೆ. ಅದು ಇದರಲ್ಲೂ ಕೂಡ ನೀವು ರೇಷಿಯೋ ಸ್ಪ್ರೆಡ್ನ ಮಾಡ್ಬೋದು. ಇದು ಯಾವಾಗ ವರ್ಕೌಟ್ ಆಗುತ್ತೆ, ನೀವು ಅಗ್ರೆಸಿವ್ ಆಗಿ ಬುಲ್ಲಿಶ್ ಅಂದರೆ ಈ ಸ್ಟ್ರಾಟಜಿ ಐರನ್ ಕಾಂಟ್ರಾಕ್ಟ್ ನೀವು ಯಾವಾಗ ಕನ್ವರ್ಟ್ ಮಾಡ್ಕೊತಾ ಇದ್ರಿ, ಎಕ್ಸ್ಪೈರಿ ದಿನ ಎಗೇನ್ ಆ ಥರದ್ದು ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ, ನಾನು ಬರ್ತೀನಿ. ಎಕ್ಸ್ಪೈರಿ ದಿನ ನಿಮಗೆ ಏನಾದರೂ ರೇಂಜ್ ಬೌಂಡಾಗೆ ಮುಗಿಯುತ್ತೆ ಅಂತ ಅನಿಸಿತು ಅಂದರೆ, ಅಥವಾ ಡಿಸ್ಪೈಟ್ ನಿಮಗೆ ಇಷ್ಟು ದೊಡ್ಡದಾಗಿ ಮೇಲ್ಗಡೆ ಓಪನ್ ಆದ್ರೂ ಕೂಡ 1,000 ಪಾಯಿಂಟ್ಗಳ ಮೇಲ್ಗಡೆ ಓಪನ್ ಆಗಿದೆ, ಇದು ಶಾರ್ಪ್ ಆಗಿ ಕರೆಕ್ಷನ್ ಬಂದು ಇಲ್ಲೇ ಕ್ಲೋಸ್ ಆಗುತ್ತೆ ಅಂತ ನಿಮಗೆ ಆ ರೇಂಜ್ ಒಳಗಡೆ, ಅಂದರೆ ನೀವು ಎಲ್ಲಿ ಸೆಲ್ ಮಾಡಿರ್ತೀರೋ ಆ ರೇಂಜ್ ಅಂತ ಹೇಳಬೇಕು. ಆದರೆ ಅವತ್ತು ಮಾರ್ಕೆಟ್ ನೀವು ಸೆಲ್ ಮಾಡಿದ ರೇಂಜ್ಗಿಂತ ತುಂಬ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ, 25,500ರಿಂದ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಬಟ್ ಆ ಥರ ಆಗುತ್ತೆ ಅಂತ ನಿಮ್ಗೆ ಅನಿಸಿತ್ತು ಅಂತಂದರೆ, ನೀವು ಸೆಲ್ ಮಾಡಿರೋ ಸ್ಟ್ರೈಕಿಂದ ಅದ್ರ ಕೆಳಗಡೆ ರೇಂಜಲ್ಲೇ ಕ್ಲೋಸ್ ಆಗುತ್ತೆ ಅಂದರೆ ಆಗ ಇದು ವರ್ಕೌಟ್ ಆಗ್ತಾ ಇತ್ತು. ಇಲ್ಲ ನೀವು ಅಗ್ರೆಸಿವ್ ಆಗಿ ಬುಲ್ಲಿಶ್ ಆಗಿದೆ ಅಥವಾ ಮಾರ್ಕೆಟ್ ತುಂಬ ಜೋರಾಗಿ ಮೇಲ್ಗಡೆ ಹೋಗಿದೆ ಅಂತಂದರೆ ನಾವೇನು ಮಾಡ್ಬೋದಾಗಿತ್ತು ಅವತ್ತು. ಸೊ ನಾವು ಸೇಮ್ ಅವಾಗಲೇ ನಾನು ಹೇಳಿದ್ನಲ್ಲ, ನೀವು ಎಷ್ಟು ಲಾಟ್ ಸಿ ಸೆಲ್ ಮಾಡಿದ್ರೋ ಅದರ ಡಬಲ್ ಲಾಟ್ ನೀವು ಸಿನ ಬೈ ಮಾಡ್ಕೋಬೇಕಾಗಿತ್ತು, ಈ ರೀತಿಯ ಪೊಸಿಷನ್ನ ಚೇಂಜ್ ಮಾಡ್ಕೋಬೋದಾಗಿತ್ತು. ಸರಿ, ಇದನ್ನೆಲ್ಲ ನೋಡೋದಕ್ಕೆ ಏನಾದರೂ ಜಾಗ ಇದೆಯಾ ಅಂತಂದರೆ, ಸ್ಟಾಕ್ ಮೋಜೋ ಟೂಲ್ ಬಗ್ಗೆ ನಿಮಗೆ ಇತ್ತೀಚೆಗಷ್ಟೇ ತಿಳಿಸಿದ್ದೆ. ಇದರಲ್ಲಿ ಸಿಮ್ಯುಲೇಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆ ಸಿಮ್ಯುಲೇಟರ್ ಆಪ್ಷನ್ ಹೋದರೆ ನಿಮಗೆ ಯಾವ ಹಿಂದೆ ಹಿಸ್ಟಾರಿಕಲ್ ಡೇಟಾ ಬೇಕಾದ್ರೂ ನೀವು ಹೋಗಿ ನೀವು ನೋಡ್ತಾ ಹೋಗ್ಬೋದು, ಯಾವ ರೀತಿ ಅವತ್ತು ಪೊಸಿಷನ್ ಇತ್ತು, ಏನು ಕತೆ ಅಂತ. ಇಲ್ಲಿ ಈಸಿ ಆಗಲಿಕ್ಕೆ ಅವರು ಯಾವ್ಯಾವ ಎಕ್ಸ್ಪೈರಿ ದಿನಗಳಿದೆಯೋ ಅದನ್ನ ಗ್ರೀನಲ್ಲಿ ಕೊಟ್ಟಿದ್ದಾರೆ. ಸೊ 1ನೇ ತಾರೀಕು ಬಜೆಟ್ ದಿನ ನಾನು 2 ಗಂಟೆ ಅಂತ ತೊಗೊತಾ ಇದ್ದೀನಿ. ಈಗ ಟೈಮು ಕೂಡ ನೀವು ಸೆಟ್ ಮಾಡ್ಬೋದು, ಯಾವ ಟೈಮಲ್ಲಿ ಏನಾಗಿತ್ತು, ಯಾವ ರೀತಿ ಚೇಂಜಸ್ ಆಗಿತ್ತು ಅಂತ ಪ್ಲೇ ಕೂಡ ಮಾಡ್ಕೊಂಡು ನೋಡ್ಬೋದು. ಇದನ್ನ ಸಂಕ್ಷಿಪ್ತವಾಗಿ ನಾನು ಫಿನ್ ಫ್ಯಾಕ್ಟ್ಸಲ್ಲಿ ಒಂದಿನ ತಿಳಿಸ್ಕೊಟ್ಟಿದ್ದೆ, ಬಟ್ ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಸಿಮ್ಯುಲೇಷನ್ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡೋಣಂತೆ. ಸೊ 1ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಯಾವ ರೀತಿಯಾಗಿ ಪೊಸಿಷನ್ ಇತ್ತು ಅಂತ ನೋಡಿದ್ರೆ, ಅವತ್ತು ನೋಡಿ ಸರಿಸುಮಾರು 25,050 ಈ ಆಸ್ಪಾಸಲ್ಲಿ ಝೋನಲ್ಲಿ ಮಾರ್ಕೆಟ್ ನಡೀತಾ ಇತ್ತು. ನೀವೇನು ಮಾಡ್ತೀರಾ, ಓಕೆ ಡೀಪ್ ಔಟ್ ಆಫ್ ದ ಮನಿ ಅಂತ ಹೇಳ್ಬಿಟ್ಟು 25,500ನಲ್ಲಿ ಸೆಲ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ನೀವು ನೇಕೆಡ್ ತೊಗೊಂಡಿಲ್ಲ, ನೀವು ಒಂದು ಬೇರ್ ಕಾಲ್ ಸ್ಪ್ರೆಡ್ನ ಮಾಡಿದ್ರೆ ಅದರ ಮೇಲ್ಗಡೆ ಒಂದು 200 ಪಾಯಿಂಟ್ಗಳನ್ನು ಬೈ ಕೂಡ ಮಾಡಿದ್ರೆ. ನೋಡಿ, ಬರೀ ನೇಕೆಡ್ ಹೋದರೆ 1.5 ಲ್ಯಾಕ್ ಅಪ್ರಾಕ್ಸಿಮೇಟ್ಲಿ ಆ ಮಾರ್ಜಿನ್ ಬೇಕಾಗ್ತಾ ಇತ್ತು. ಸೊ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 87% ತೋರಿಸ್ತಾ ಇತ್ತು, ಯಾಕೆಂದರೆ ಡೀಪ್ ಔಟ್ ಆಫ್ ದ ಮನಿನಲ್ಲಿದ್ದೀರಾ. ಮ್ಯಾಕ್ಸ್ ಪ್ರಾಫಿಟ್ ಎಷ್ಟು ಸಿಗ್ತಾ ಇತ್ತು ನಿಮಗೆ, 1836 ಒಂದು ಲಾಟಿಗಾದರೆ. ಸೊ ನೀವೇನು ಮಾಡ್ತೀರಾ, ಅದಕ್ಕೆ ನೀವು ಹೆಡ್ಜನ್ನು ಕೂಡ ಆ್ಯಡ್ ಮಾಡ್ತೀರಾ, ಬೇರ್ ಕಾಲ್ ಸ್ಪ್ರೆಡ್ ಆಗಿ ಕನ್ವರ್ಟ್ ಮಾಡ್ಕೊತೀರಾ. ಸೊ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಮ್ಯಾಕ್ಸ್ ಲಾಸ್ ಇರುವಂಥದ್ದು, ಯಾಕೆಂದರೆ ಅಪ್ಸೈಡ್ ಏನಾದ್ರು ರಿವರ್ಸ್ ಹೊಡಿತು ಅಂತಂದರೆ, ಈಗ ಮ್ಯಾಕ್ಸ್ ಲಾಸ್ ಇದೆ, ನೀವು ಫುಲ್ ನೇಕೆಡಲ್ಲಿದ್ದೀರಾ. ಸೊ ಅದನ್ನ ನೀವು ರಿಸ್ಕನ್ನು ಕಮ್ಮಿ ಮಾಡ್ಕೊಳಕ್ಕೆ 25,700ರಲ್ಲಿ ನೀವು ಕಾಲ್ ಬೈ ಕೂಡ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಆಗೇನಾಗ್ತಾ ಹೋಗುತ್ತೆ, ನಿಮಗೆ ಮ್ಯಾಕ್ಸ್ ಲಾಸ್ ಡಿಫೈನ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ನಿಮ್ಮ ಮ್ಯಾಕ್ಸ್ ಪ್ರಾಫಿಟ್ ಕೂಡ ಕಮ್ಮಿ ಆಗುತ್ತೆ, ಬಿಕಾಸ್ ಒಂದು ಹೆಡ್ಜನ್ನು ತೊಗೊಂಡಿದ್ದೀರಾ. ಆದರೆ ಮಾರ್ಜಿನ್ ನೋಡಿ 1.5 ಲಕ್ಷದಿಂದ 44,000ಕ್ಕೆ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ಮಾರ್ಜಿನ್ಗಳು ಕಮ್ಮಿ ಆಗ್ತಾ ಹೋಯಿತು. ನೋಡಿ, ಇದೇ ಥರ ಪೊಸಿಷನ್ ಇತ್ತು ಅಂತಂದರೆ ಈಗ 2ನೇ ತಾರೀಕು ಏನಾಗಿತ್ತಿತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, 2ನೇ ತಾರೀಕು ಅದೇ ಪೊಸಿಷನ್ನ ನೀವು ಹಾಗೆ ಉಳಿಸ್ಕೊಂಡಿದ್ದಿತ್ತು ಅಂತಂದರೆ ಏನಾಗ್ತಿತ್ತು ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ. 2ನೇ ತಾರೀಕು ದಿನ ನಾವು ಬಂದರೆ ಈ ಪೊಸಿಷನ್ನು ಒಂದು ನಿಮಿಷ ಪೇ ಆಫ್ ಚಾರ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ನಾನು ತೋರಿಸಲಿಲ್ಲ ನಿಮಗೆ ಅವತ್ತು ಎಷ್ಟಾಗಿರ್ತಿತ್ತು ಅಂತ. ಒಂದು ನಿಮಿಷ 1ನೇ ತಾರೀಕಿಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ. 1ನೇ ತಾರೀಕು ನೀವು ಅವತ್ತಷ್ಟೇ ಎಕ್ಸಿಕ್ಯೂಟ್ ಮಾಡಿರೋದು 2 ಗಂಟೆಗೆ. ಸೊ ನಿಮ್ಮದು 0 ಇದೆ, ಇನ್ನು ಏನು ಕೂಡ ಮಾರ್ಕೆಟ್ ಮೂವ್ಮೆಂಟ್ ಆಗಿಲ್ಲ ಅಂದ್ಕೊಳ್ಳೋಣ. ಮಾರನೇ ದಿನ ಮತ್ತೆ ನೀವು 2 ಗಂಟೆಗೆ ನೀವು ಚೆಕ್ ಮಾಡ್ತಿದ್ದೀರಾ ಅಂತ ನೋಡೋಣ. ಹೇಗೆ ನಾನು ಬರೀ 2 ಗಂಟೆ ಅಂತ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ. ಯಾವ ಟೈಮಲ್ಲಿ ಬೇಕಾದರೂ ನಿಮ್ದು ಯಾವ ರೀತಿ ಆಗಿರ್ತಿತ್ತು ಪೊಸಿಷನು, ಎಷ್ಟು ರೇಂಜಿಗೆ ಹೋಗಿರ್ತಿತ್ತು ಅಂತ ನೀವು ಬ್ಯಾಕ್ ಟೆಸ್ಟ್ ಮಾಡ್ಕೋಬೋದು ಇದರಲ್ಲಿ. ಸೊ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ನೀವು 900 ರೂಪಾಯಿ ಪ್ರಾಫಿಟಲ್ಲೇ ಇದ್ರಿ. ಯಾಕೆಂದರೆ 2ನೇ ತಾರೀಕು ಅಂದರೆ ಬಜೆಟ್ ಆಗಿದ್ದು ಮಾರನೇ ದಿನ ಕೂಡ 2 ಗಂಟೆ ಅಷ್ಟೊತ್ತಿಗೆ ಅದು 24,950ರಲ್ಲೇ ಇತ್ತು ಪ್ರೈಸು, ಏನು ಕೂಡ ಬದಲಾವಣೆ ಆಗಿಲ್ಲ. ಸೊ ನೀವು 900 ರೂಪಾಯಿ ಪ್ರಾಫಿಟಲ್ಲೇ ಇದ್ದೀರಾ ಅಂತ ತೋರಿಸ್ತಾ ಇತ್ತು. ಈಗ 3ನೇ ತಾರೀಕು ಎಕ್ಸ್ಪೈರಿ ದಿನ 2 ಗಂಟೆಗೆ ಅಂತ ನಾವು ಬರ್ತಾ ಹೋದರೆ ನೋಡಿ, ಇಲ್ಲಿಗೆ ಹೋಗಿದ್ದೀವಿ 10,000 ರೂಪಾಯಿ ಲಾಸಿಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀವಿ. ಸೊ ಆ ಥರ ಇದ್ದಾಗ ಎಕ್ಸ್ಪೈರಿನೇ ಹತ್ತಿರ ಇತ್ತು ಅಂತಂದಾಗ ನೀವೇನು ಮಾಡಬೇಕಾಗಿತ್ತು, ಈ ಥರ ಒಂದು ಅಗ್ರೆಸಿವ್ ಆಗಿ ನಮ್ಮ ಮೇಲ್ಗಡೆ ಪೊಸಿಷನ್ ಓಪನ್ ಆಗಿದೆ ಅಂತಂದಾಗ ಅದೇ ಎಕ್ಸ್ಪೈರಿ ನಿಮಗೆ ಸೆಲ್ಲಿಂಗ್ ಬರ್ತಾ ಇದೆ ಅಂತಂದರೆ ಹೈಯರ್ ಸ್ಟ್ರೈಕಲ್ಲಿ ಸೀನ ಸೆಲ್ ಮಾಡಿ ಅದಕ್ಕೆ ಒಂದು ನ್ಯೂಟ್ರಲ್ನ ಎಕ್ಸಿಕ್ಯೂಷನ್ ಮಾಡ್ಕೋಬೋದಾಗಿತ್ತು. ಉದಾಹರಣೆಗೆ ನಾನು ಹೇಳ್ತಿರೋಂಥದ್ದು 3ನೇ ತಾರೀಕು ಬೆಳಗ್ಗೆ ಅದು 10 ಗಂಟೆ ಅಷ್ಟೊತ್ತಿಗೆ ನೀವು ನೋಡಿದ್ರಿ ಅಂತ ಅನ್ಕೊಳ್ಳೋಣ. ಮಾರ್ಕೆಟ್ನ 10 ಗಂಟೆ ಅಷ್ಟೊತ್ತಿಗೆ ಈಗ ಆಲ್ರೆಡಿ ಮೇಲ್ಗಡೆ ಓಪನ್ ಆಗಿಬಿಟ್ಟಿದೆ. ಇಲ್ಲಿ 25,700 ಆಸ್ಪಾಸಲ್ಲಿ ಬರ್ತಾ ಇದೆ. ಸೊ ಓಪನ್ ಆಗಿ 1,000 ಪಾಯಿಂಟ್ಗಳ ಮೇಲ್ಗಡೆ ಓಪನ್ ಆಗಿ ಸೆಲ್ಲಿಂಗ್ ಬರ್ತಾ ಇದೆ. ಸೊ ನಿಮಗೇನು ಕಾನ್ಫಿಡೆನ್ಸ್ ಬಂತು, ಇಲ್ಲ ಇವತ್ತು 26,000 ಅಂತೂ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ನೀವೇನು ಮಾಡ್ಬೋದು, ಇವಾಗ 26,000ದಲ್ಲಿ ನೀವು ಮತ್ತೆ ಏನು ಮಾಡ್ಬೋದು, ಸೆಲ್ ಮಾಡ್ತಾ ಹೋಗ್ಬೋದು. 26,000ದಲ್ಲಿ ನೀವು ಸೆಲ್ ಮಾಡಿದ್ರೆ ನಿಮ್ಮ ಮಾರ್ಜಿನ್ ರಿಕ್ವೈರ್ಮೆಂಟ್ ನೋಡಿ 2 ಲಕ್ಷಕ್ಕೆ ದಾಟ್ತಾ ಹೋಗುತ್ತೆ. ಸೊ 26,000ದಲ್ಲಿ ನೀವು ಸೆಲ್ ಮಾಡಿ ಅಲ್ಲಿಗೆ ನೀವು ತಿರ್ಗಾ ಒಂದು ಹೆಡ್ಜನ್ನ ಕೂಡ ತೊಗೊತೀರಿ ಅಂತ ಅನ್ಕೊಳ್ಳೋಣ. ಸೊ ಆಗ ನೀವೇನು ಮಾಡ್ತಿದ್ರಿ, ಈ ರೀತಿ ಇತ್ತು. ಈಗ ನಿಮಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಏನಾಯಿತು, ಸ್ವಲ್ಪ ಕಮ್ಮಿ ಆಯಿತು, 92,000 ಬಂತು. ಬಟ್ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 24% ಇದೆ. ಸೊ ಇದನ್ನು ನೀವು ಇದೇ ರೀತಿಯಾಗಿ ನೀವು 2 ಗಂಟೆ ತನಕ
ಕವರ್ ಮಾಡ್ಕೊಂಡು ಹೋಗಿದ್ರಿ ಅಂತಂದರೆ ಅವತ್ತು ನೀವು 9,000 ರೂಪಾಯಿ ಲಾಸಲ್ಲೇ ಇರ್ತಾಯಿದ್ರಿ. ಸೊ ಆ ಪೊಸಿಷನ್ನ ನಾವು ಬಿಟ್ಟಿರಲಿಲ್ಲ ಅಂತಂದರೆ ನಾವು ಲಾಸ್ ಆಗಿ ಕನ್ವರ್ಟ್ ಆಗಿರ್ತಿತ್ತು. ಅಕಸ್ಮಾತ್ ಆ ಪೊಸಿಷನ್ನ ನೀವು ಅವತ್ತಿನ ದಿನ ಬೆಳಗ್ಗೆ ಸೆಲ್ ಮಾಡಿಬಿಟ್ರಿ ಅಂತ ಅನ್ಕೋಣ. ಅಂದರೆ ನಾನು ಹೇಳ್ತಾರಂಥದ್ದು ಈ ಪೊಸಿಷನ್ನ ನೀವು ಬಿಟ್ಬಿಟ್ರಿ. ಯಾವಾಗ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಈಗ ಇದೆರಡನ್ನು ತೆಗೆದುಬಿಡ್ತೀನಿ, 26,000 ಮತ್ತು 26,200 ತೆಗಿತೀನಿ. ಸೊ ನೀವು 25,500 ಮತ್ತು 25,700 ನೀವೇನೇನು ಬೇರ್ ಕಾಲ್ ಸ್ಪ್ರೆಡ್ ಇತ್ತು ಅದನ್ನು ಉದಾಹರಣೆಗೆ 10 ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟ್ನ ನೋಡಿದ್ರಿ, ತುಂಬ ಮೇಲ್ಗಡೆ ಓಪನ್ ಆಗಿದೆ, ಸೊ ವಾಪಸ್ ಬರ್ತಾ ಇದೆ 25,700 ಅಂತ. ಆದರೂ ನಿಮಗೆ ಇನ್ನೂ ಕೆಳಗಡೆ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇಲ್ಲ. ನೀವು 7,650 ರೂಪಾಯಿನಲ್ಲಿ ನೀವು ಲಾಸ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡ್ರಿ ಅಂತ ಅನ್ಕೋಣ. ನೋಡಿ, 7,650 ರೂಪಾಯಿನಲ್ಲಿ ನೀವು ಲಾಸನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ದಿದ್ರೆ ಅವತ್ತು, ಸೊ ಈ ಸ್ಟ್ರೈಕ್ಗಳು ಹೊರಟೋಯ್ತು. ಇವಾಗ ನೀವು ಅದೇ ಟೈಮಲ್ಲಿ ನೀವೇನು ಮಾಡ್ತೀರಾ, ಅದೇ ಟೈಮಲ್ಲಿ ನೀವು 26,000ದಲ್ಲಿ ನೀವು ಪೊಸಿಷನ್ನ ನೀವು ಬೈ ಮಾಡ್ತೀರಾ. ಅದಕ್ಕೆ ಒಂದು 26,200 ಹೆಡ್ಜ್ ಕೂಡ ತಗೊತಾ ಹೋಗ್ತೀರಾ ಅಂತಂದರೆ ಅದು ನಿಮಗೆ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟು ಕೊಡ್ತಾ ಇತ್ತು, 994 ಕೊಡ್ತಾ ಇತ್ತು. ಯಾಕಂದರೆ ಎಕ್ಸ್ಪೈರಿ ಹತ್ತಿರ ಬಂದುಬಿಟ್ಟಿದೆ. ಸೊ 3.5 ತನಕನೂ ಕೂಡ ನಾವು ಹಾಗೆ ಬಿಟ್ಟಿದ್ವಿ ಅಂತಂದರೆ ನಿಮಗೆ 994 ರೂಪಾಯಿ ಪ್ರಾಫಿಟ್ ಆಗ್ತಾಯಿತ್ತು ಅಷ್ಟೇ. ಸೊ ಹಾಗಾದರೆ ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂತಂದರೆ, ಅದೇ ಎಕ್ಸ್ಪೈರಿನಲ್ಲಿ ನಾನೇನಾದರೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ಅವಕಾಶಗಳು ಕಡಿಮೆ ಇತ್ತು, ನೀವು ಪೊಸಿಷನ್ನ ಕ್ಲೋಸ್ ಮಾಡ್ಕೊಂಡಿದ್ರು ಕೂಡ. ಯಾಕೆಂದರೆ ಇದು ಒನ್ ಆಫ್ ದ ವರ್ಸ್ಟ್ ಕೇಸ್ ಸಿನಾರಿಯೋ, 1000 ಪಾಯಿಂಟ್ಗಳ ಮೇಲ್ಗಡೆ ಹೋಗಿರುತ್ತದೆ. ಹಾಗಾಗಿ ಇಲ್ಲಿ ಸಮಯ ತೊಗೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಏನು 7,000 ಲಾಸನ್ನು ಬುಕ್ ಮಾಡ್ಕೊಂಡ್ರಿ, ಈಗ ನಾನೆಲ್ಲ ಒಂದು ಲಾಟ್ ಉದಾಹರಣೆ ಕೊಡ್ತಾ ಇದ್ದೀನಿ. 7,000 ಲಾಸನ್ನು ಬುಕ್ ಮಾಡಿಕೊಂಡು ಇದೇ 26,000 ಮತ್ತು 26,200 ನಾವೇನು ಮಾತಾಡಿದ್ವಿ ಅದನ್ನು ಅದೇ ಎಕ್ಸ್ಪೈರಿಗೆ ತೊಗೊಳೋದಕ್ಕಿಂತ ನೀವು ನೆಕ್ಸ್ಟ್ ಎಕ್ಸ್ಪೈರಿಗೆ ನೀವು ಮೂಮೆಂಟ್ ಆಗಿದ್ರಿ ಅಂತಂದರೆ, ಸೊ ಇಷ್ಟೊಂದು ದೊಡ್ಡ ಮೂಮೆಂಟ್ ಆಗಿರುವಂಥ ಇದು ವಾಪಸ್ ಇಲ್ಲೇ ಉಳ್ಕೊಳುತ್ತೆ ಅಂತ ನಿಮ್ಗೆ ಅನಿಸಿಕೆ ಇತ್ತು ಅಂತಂದರೆ ಆ ರೀತಿ ಮಾಡುವಂಥ ಸಾಧ್ಯತೆ ಇತ್ತು. ಇನ್ ಕೇಸ್ ನಿಮಗೇನಾದರೂ ಇದು ಇನ್ನೂ ಮಲ್ಟಿ ಡೇ ರ್ಯಾಲಿಯಾಗಿ ಮಲ್ಟಿ ವೀಕ್ಸ್ ರ್ಯಾಲಿಯಾಗಿ ಇದು ಕಂಟಿನ್ಯೂ ಆಗುತ್ತೆ ಅಂತ ಅನಿಸಿತ್ತು ಅಂತಂದರೆ, ನೋಡಿ ಕೆಲವರು ಕವರ್ಡ್ ಕಾಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಕವರ್ಡ್ ಕಾಲ್ ಅಂದರೆ ಏನು ಮಾಡ್ತೀರಾ, ಫ್ಯೂಚರ್ಸಲ್ಲಿ ನಿಫ್ಟಿನ ಬೈ ಮಾಡ್ತಾರೆ. ಹೇಗೇನು ಅದಕ್ಕೆ ಹೈ ರಿಸ್ಕ್ ಆಗಿರುತ್ತೆ, ನಿಮಗೆ ಜಾಸ್ತಿ ಪ್ರೀಮಿಯಂ ಕೊಡಬೇಕಾಗಿರುತ್ತೆ. ಇಲ್ಲ ಅಂತಂದರೆ ನೀವು ಬಟರ್ಫ್ಲೈ ಆಗಿ ಕೂಡ ಕನ್ವರ್ಟ್ ಮಾಡ್ಕೊತ ಹೋಗ್ಬೋದು. ಸೊ ಬಟರ್ಫ್ಲೈ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ನೀವು ಏನು ಮಾಡ್ತೀರಾ, OTM ಕಾಲ್ಗಳನ್ನು ನೀವು ಬೈ ಮಾಡ್ತಾ ಹೋಗ್ತೀರಾ. ಅಂದರೆ ಆಲ್ರೆಡಿ ಮೇಲೆ ಹೋಗಿದೆ, ನಿಮಗೆ ಎಕ್ಸ್ಪೈರಿ ದಿನ ಸೆಟ್ಲ್ ಆಗ್ತಾ ಇದೆ, ಬಟ್ ನಿಮಗೆ ಇದು ಟ್ರೇಡ್ ಡೂಲ್ ಕನ್ಫರ್ಮ್ ಆಗಿದೆ, ನ್ಯೂಸ್ ಬಂದಿದೆ ಅಂತ ನಿಮ್ಗೆ ಅನಿಸಿದೆ ಅಂತಂದರೆ, ಸೊ ಇದು ಮಲ್ಟಿಪಲ್ ಟೈಮ್ಸ್ ಆಲ್ ಟೈಮ್ ಹೈಯಲ್ಲಿ ವೆಯ್ಟ್ ಮಾಡ್ತಾ ಇತ್ತು ಮಾರ್ಕೆಟು, ಇಲ್ಲಿಂದ ಬ್ರೇಕ್ಔಟ್ ಆಗೇ ಮೇಲ್ಗಡೆ ಹೋಗುತ್ತೆ ಅಂತಂದರೆ ನೀವೇನು ಮಾಡ್ಬೋದು, ಸೊ ಎಗೇನ್ ನೀವು OTM ಕಾಲ್ಗಳನ್ನು ಬೈ ಮಾಡ್ತಾ ಹೋಗ್ಬೋದು. ಇದರಿಂದ ಏನಾಗ್ತಾ ಹೋಗುತ್ತೆ, ಎಗೇನ್ ಅದು ನಿಮಗೆ ಒಂದು ಅಡ್ಜಸ್ಟ್ಮೆಂಟ್ನ ಕೊಡೋಕ್ಕೆ ಸಾಧ್ಯ ಹೋಗ್ತಾ ಹೋಗುತ್ತೆ. ಇಂಥದ್ದೇ ಒಂದು ಫಿಕ್ಸ್ ಸ್ಟ್ರಾಟಜಿ ಅಂತ ಇಲ್ಲ. ಸೊ ಇದನ್ನು ಬಿಟ್ಟು ಬೇರೆ ಏನು ಮಾಡಿದ್ರಿ, ಅಥವಾ ಯಾರಾದರೂ ಈ ಪೊಸಿಷನ್ನ ನೀವು ಇಟ್ಕೊಂಡಿದ್ರಿ ಅವತ್ತು ಎಕ್ಸ್ಪೈರಿ ದಿನ ಅಂತಂದರೆ ನೀವು ಯಾವ ರೀತಿಯಾಗಿ ಚೇಂಜಸ್ ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮಲ್ಟಿಪಲ್ ವೇಸ್ ಇದೆ, ಆದರೆ ಆಪ್ಷನ್ ಸೆಲ್ಲಿಂಗಲ್ಲಿ ಕೆಲವೊಂದು ಸಲ ರೋಲ್ ಔಟ್ ಮಾಡಿಕೊಂಡು ಎಷ್ಟೊಂದು ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. ಸೊ ಒಂದೊಂದ್ಸಲ ಏನಾಗ್ತಾ ಹೋಗುತ್ತೆ, ನಿಮಗೆ 70% ಆಫ್ ದ ಡೇಸ್ ಆಪ್ಷನ್ ಸೆಲ್ಲರ್ಸಿಗೆ ಏನಿರುತ್ತೆ, ಒಂದು ಥೀಟಾ ಅಥವಾ ಟೈಮ್ ಡಿ ಕೆ ಅನ್ನೋದು ಅವ್ರ ಕಡೆ ಇರ್ತಾ ಹೋಗುತ್ತೆ. ಅಂದರೆ ಏನಾಗ್ತಾ ಹೋಗುತ್ತೆ, 70% ಆಫ್ ದ ಡೇಸ್ ಮಾರ್ಕೆಟ್ ಏನೇ ಮೂವ್ಮೆಂಟ್ ಮಾಡಿದ್ರು ಕೊನೆಗೆ ಒಂದೇ ರೇಂಜಲ್ಲಿ ಉಳಿತಾ ಹೋಗುತ್ತೆ. ಆದರೆ 30% ಆಫ್ ದ ಡೇಸ್ ಬರ್ತಾ ಹೋಗುತ್ತೆ, ಮಾರ್ಕೆಟು ಯಾವುದನ್ನು ಕೂಡ ಬೆಲೆ ಕೊಡೋದಿಲ್ಲ. ಒಂದೇ ಸೈಡ್ ರ್ಯಾಲಿ ಇದ್ದರೆ ಒಂದೇ ಸೈಡ್ ರ್ಯಾಲಿ ಕಂಟಿನ್ಯೂ ಆಗ್ತಾನೆ ಹೋಗಿರುತ್ತೆ. ಅದು 500 ಪಾಯಿಂಟ್ ಆಗಿರಲಿ, 1000 ಪಾಯಿಂಟ್ಸ್ ಆಗಿರಲಿ, ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಇದನ್ನು ಕಮಾಡಿಟಿನಲ್ಲಿ ಇತ್ತೀಚೆಗೆ ಕ್ಲೀನಾಗಿ ನೋಡಿದ್ದೀವಿ. ಯಾವುದು ಗೋಲ್ಡ್ ಸಿಲ್ವರಲ್ಲಿ ಒಂದೇ ಕಡೆ ಮೇಲ್ಗಡೆ ಹೋಗ್ತಾನೆ ಹೋಯಿತು, ಡಿಸ್ಪೈಟ್ ಎಷ್ಟೇ ಮೇಲೆ ಹೋಗಿದೆ ಅಂತ ಹೇಳಿದ್ರು ಕೂಡ ಅದೇ ರೀತಿಯೇ ಆಗ್ತಾ ಹೋಯಿತು. ಸೊ ಆ ಥರ ಇದ್ದಾಗ ಕೆಲವರು ಅಫ್ಕೋರ್ಸ್ ಅದಕ್ಕೆ ಹೇಳುವಂಥದ್ದು, ಯಾವಾಗಲೂ ನಾವು ಏನು ಸ್ಟ್ರಾಟಜಿನ ಎಂಟ್ರಿ ಆಗ್ತೀವಿ 100% ಕ್ಯಾಪಿಟಲ್ ಜೊತೆ ನಾವು ಎಂಟ್ರಿ ಆಗಿದ್ವಿ ಅಂತಂದರೆ, ಸೊ ನಮಗೆ ನೆಕ್ಸ್ಟ್ ಏನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕಾಗಲಿ, ರೋಲ್ ಓವರ್ ಮಾಡೋಕ್ಕಾಗ್ಲೂ ಕೂಡ ನಮ್ಮ ಹತ್ರ ಆ ಒಂದು ಕ್ಯಾಪಿಟಲ್ ಇರೋದಿಲ್ಲ. ಯಾಕೆಂತಂದರೆ ನೀವು ಲಾಸ್ನ ಬುಕ್ ಮಾಡ್ಕೊತೀರಾ ಅಂದರೆ ಒಂದಿಷ್ಟು ಲಾಸ್ನ ತೊಗೊಂಡು ನೆಕ್ಸ್ಟು ಟ್ರೇಡ್ ತೊಗೊಳಕ್ಕೂ ಕೂಡ ಕ್ಯಾಪಿಟಲ್ ಇರ್ತಾ ಹೋಗಬೇಕಾಗುತ್ತೆ. ಹಾಗಾಗಿ 50%ಗಿಂತ ಒಳಗಡೆ ನೀವು ಇಟ್ಕೊಳ್ಳೋಂಥದ್ದು ಯಾವತ್ತೂ ಕ್ಯಾಪಿಟಲ್ ಡಿಪ್ಲಾಯ್ ಮಾಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಥರ ರೋಲ್ ಔಟ್ ಮಾಡ್ಕೊಂಡು ಈಗ ನೆಕ್ಸ್ಟ್ ವೀಕ್ ತೊಗೊಂಡ್ರಿ, ನೆಕ್ಸ್ಟ್ ವೀಕಲ್ಲೂ ಕೂಡ ಮತ್ತೆ 26,000ದಿಂದ ಮೇಲ್ಗಡೆ ಹೋಗಿತ್ತು ಅಂತ ಅನ್ಕೋಣ. ಆ ಥರ ಆಗಲಿಲ್ಲ ಮಾರ್ಕೆಟು. ಬಟ್ ಆ ಥರ ಆಗಿತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಆಪ್ಷನ್ಸ್ ಸೆಲ್ಲಿಂಗಲ್ಲಿ ಮೋರ್ ಏನು ಟೈಮ್ ತೊಗೊಳ್ತಾ ಹೋಗ್ತದೆ. ಯಾಕೆಂದರೆ ಟೈಮ್ ಈಸ್ ಅವರ್ ಫ್ರೆಂಡ್. ಅದರಲ್ಲಿ ಆಪ್ಷನ್ ಬೈಯಿಂಗಲ್ಲಿ ಟೈಮ್ ಈಸ್ ಅವರ್ ಎನಿಮಿ. ಯಾಗ್ತಾ ಹೋಗುತ್ತೆ, ನಿಮಗೆ ಅಂದ್ಕೊಂಡಿದ್ದ ಮೂಮೆಂಟು ಆ ಮೂಮೆಂಟಲ್ಲೇ ಬರಬೇಕು. ಬರಲಿಲ್ಲ ಅಂತಂದರೆ ಏನಾಗ್ತಾ ಹೋಗುತ್ತೆ, ನಿಮಗೆ ಲಾಸ್ ಆಗ್ತಾ ಹೋಗುತ್ತೆ. ಆದರೆ ಲಾಸ್ ನೀವೆಷ್ಟು ಪ್ರೀಮಿಯಂ ತೊಗೊಂಡಿರ್ತೀರೋ, ಎಷ್ಟು ಕೊಟ್ಟಿರ್ತೀರೋ ಅದು ಡಿಫೈನ್ಡ್ ಆಗಿರುತ್ತೆ. ಬಟ್ ಆಪ್ಷನ್ ಸೆಲ್ಲರ್ಸಿಗೆ ಲಾಸ್ ಡಿಫೈನ್ ಆಗಿರೋದಿಲ್ಲ. ಹಾಗಾಗಿ ಮುಂದೆ ಹೋಗ್ತಾ ಇದೆ ಅಂತಂದರೆ ನಾವು ಟೈಮ್ ತೊಗೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಈಗೇನು ಆ ಥರ ಕಂಟಿನ್ಯೂಸ್ ಆಗಿ ಲಾಸು ಕೂಡ ಮಾಡ್ಕೊಳಕ್ಕೆ ಆಗೋದಿಲ್ಲ. ಆದರೆ ತುಂಬ ಫೈಟಿಂಗ್ನ ಮಾಡಿ ಅಡ್ಜಸ್ಟ್ಮೆಂಟ್ನ ಮಾಡಿ ಪಾಸಿಟಿವ್ ಆಗಿ ತರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಈಗೇನು ಇಟ್ ಡಿಪೆಂಡ್ಸ್ ಆನ್ ನಮ್ಮ ವ್ಯೂ ಯಾವ ಥರ ಇದೆ, ಜೊತೆಗೆ ನಮ್ಮ ಕ್ಯಾಪಿಟಲ್ ಯಾವ ರೀತಿ ಇದೆ, ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಇದೆಲ್ಲದೂ ಕೂಡ ಮ್ಯಾಟರ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಅದರಲ್ಲೂ ಕೂಡ ಅಕೌಂಟ್ ಬ್ಲೋ ಅಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಒನ್ ಆಫ್ ದ ಮೆಮೊರೇಬಲ್ ಡೇಸ್ ಆಫ್ ಫೆಬ್ರವರಿ ಹೋಲ್ ಮಂತೇ ತುಂಬ ಒಂದು ವಾಲಟೈಲ್ ಆಗಿತ್ತು. ನಿಮಗೆ ಗೊತ್ತಿದೆ, 25,000 ಕೆಳಗಡೆ ಹೋಯಿತು, 26,000 ಮೇಲ್ಗಡೆ ಹೋಯಿತು, ಮತ್ತೆ 25,000 ತನಕ ಹತ್ತಿರ ಬಂದಿತ್ತು. ತುಂಬ ಒಂದು ವಾಲಟೈಲ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ಈ ಒಂದು ದಿನದ ಬಗ್ಗೆ ಮಾತಾಡೋಣ ಅಂತ ಅನಿಸಿತ್ತು. ಇದು ಮೆಮೊರಿಯಿಂದ ಆಚೆ ಹೋಗೋಕ್ಕಿಂತ 3 ತಿಂಗಳಾದಮೇಲೆ ಬಜೆಟ್ ದಿನ ಅಂತ ಮಾತಾಡಿದ್ರೆ ಯಾರಿಗೂ ಕೂಡ ನೆನಪಿರೋದಿಲ್ಲ. ಹಾಗಾಗಿ ಫೆಬ್ರವರಿ ಎಂಡಲ್ಲೇ ಈ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಆಪ್ಷನ್ಸ್ ಎಕ್ಸ್ಪ್ಲೋರ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.